ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು ಅಲ್ವಾ. ಇನ್ನು ಹಬ್ಬ ಅಂದರೆ ಮನೆಗಳಲ್ಲೆಲ್ಲ ತುಂಬಾ ಕೆಲಸ ಇರುತ್ತೆ. ನಾನು ಕೂಡ 2 ಡೇಸ್ ಬ್ಯಾಕಿಂದನೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಕೂಡ ಬೆಳಗ್ಗೆಯಿಂದ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಟೈಮಲ್ಲಿ ಅಂದ್ರೇ ಮಾಡೋಕ್ಕಾಗೋದು, ಇಲ್ಲ ಅಂದರೆ ಮಧ್ಯಾಹ್ನ ಮೇಳ ಮಾಡ್ಕೊಳ್ಳೋಣ ಅಂದರೆ ಕೆಲಸ ಆಗೋದೇ ಇಲ್ಲ, ಮಾಡೋಕ್ಕೂ ಮನಸ್ಸು ಬರೋದಿಲ್ಲ. ಇವತ್ತು ನಾನು ಯಾವ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ, ಇವತ್ತಿನ ನನ್ನ ರೊಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಪ್ರತಿಯೊಬ್ಬರು ಕೂಡ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಫಸ್ಟಿಂದ ಲಾಸ್ಟ್ವರೆಗೂ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ. ತುಂಬ ಜನ ನೋಡ್ತೀರಾ ಬಟ್ ಹಂಗೆ ಹೋಗ್ಬಿಡ್ತೀರಾ, ಲೈಕ್ ಮಾಡ್ತೀರಾ. ಜಸ್ಟ್ ಒಂದು ಲೈಕ್ ಮಾಡೋದ್ರಿಂದ ನಿಮ್ಗೇನು ಲಾಸ್ ಆಗಲ್ಲ ಅಲ್ವಾ. ನಾವಿಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತೀವಿ, ನೀವು ಒಂದು ಲೈಕ್ ಕೊಟ್ಟರೆ ನಮಗೆ ತುಂಬ ಸಪೋರ್ಟ್ ಕೊಟ್ಟಂಗೂ ಆಗುತ್ತೆ, ನಮ್ಮ ವೀಡಿಯೋಸ್ ಮುಂದೆ ಹೋಗುತ್ತೆ, ನಮ್ಮ ಚಾನಲ್ ಕೂಡ ಗ್ರೋ ಅಪ್ ಆಗುತ್ತೆ ಅಲ್ವಾ. ಸೊ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮೂಲಕ ತಿಳಿಸ್ಬಿಡಿ. ಇನ್ನು ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಿದ್ರೆ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ನನಗೊಂದು ವಿಷಯ ಹೇಳಿ, ನಿಮ್ಮ ಮನೆಯಲ್ಲೆಲ್ಲ ಹಿಂಗೆ ಹಬ್ಬದ ಕೆಲಸ ಎಲ್ಲ ಆಲ್ರೆಡಿ ಮಾಡಿ ಮುಗೀತಾ ಅಥವಾ ಮಾಡ್ತಾ ಇದ್ದೀರಾ ಅಥವಾ ಇನ್ನೂ ಮಾಡಬೇಕಾಗಿದ್ರೆ ಎಲ್ಲಿಂದ ನೀವು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ತೀರಾ? ಪ್ಲೀಸ್ ನನಗೂ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ನಾನು ಯಾವ ರೀತಿ ಮಾಡ್ತೀನಪ್ಪ ಅಂತಂದರೆ, ಮೊದಲು ಮನೆಯಲ್ಲಿರೋ ಧೂಳೆಲ್ಲ ಉದುರಿಸ್ಬಿಡ್ತೀನಿ, ಆಮೇಲೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊತೀನಿ. ಯಾಕಂದರೆ ಎಲ್ಲರೂ ಇದೇ ಥರ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವೇನಾದರೂ ಇವಾಗ ಈ ಸೋಫಾ ಕವರ್ಸು ಇದೆಲ್ಲ ತೆಗೆದುಬಿಟ್ಟು ಆಮೇಲೆ ಧೂಳೆಲ್ಲ ಉದುರ್ಸೋಕ್ಕೋದ್ರೆ ಅದೆಲ್ಲ ಮತ್ತೆ ಬಟ್ಟೆ ಮೇಲೆ ಬಿದ್ದು ಎಲ್ಲ ಗಲೀಜಾಗೋಗುತ್ತೆ, ಮತ್ತು ನಾವು ಮಾಡಿ ಏನು ಪ್ರಯೋಜನ ಇರಲ್ಲಲ್ವ. ಅದರಿಂದ ನಾನು ಮೊನ್ನೆನೇ ಎಲ್ಲ ಧೂಳೆಲ್ಲ ಊದಿಸ್ಬಿಟ್ಟೆ ಮನೆಯಲ್ಲೆಲ್ಲ, ಆಮೇಲೆ ಗೋಡೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟೆ. ಯಾಕಂದರೆ ಈ ಹಳ್ಳಿಗಳಲ್ಲಾದರೆ ಹಿಂದಿನ ಕಾಲದಲ್ಲಿ ಪ್ರತಿ ಹಬ್ಬ ಬಂದಾಗ ವರ್ಷಕ್ಕೊಂದ್ಸರಿ ಸುಣ್ಣ ಹೊಡಿತಾಯಿದ್ರು. ಆದರೆ ಇವಾಗ ಆ ಥರ ಅಲ್ವಲ್ಲ. ಸಾಮಾನ್ಯವಾಗಿ ಹಳ್ಳಿಗಳಲ್ಲೂ ಕೂಡ ಇವಾಗೆಲ್ಲ ಪೇಂಟಿಂಗೇ ಹಾಕ್ಸ್ಬಿಟ್ಟಿರ್ತಾರೆ. ಇನ್ನು ಸಿಟಿಗಳಲ್ಲಂತೂ ಇದ್ದಿದ್ದೆ ಎಲ್ಲ ಮನೆಗಳು ಪೇಂಟೇ ಹಾಕಿರ್ತಾರೆ. ಸೊ ಅದರಿಂದ ಇದು ಸಾಮಾನ್ಯವಾಗಿ ಅಷ್ಟು ಬೇಗ ಪೇಂಟ್ ಹಾಕ್ಸೋಕ್ಕೆ ಹೋಗಲ್ಲ. ಇವಾಗಂತೂ ಇದ್ದಿದ್ದು ತುಂಬ ಕಾಸ್ಟ್ಲಿ ಆಗೋಗಿದೆ ಪೇಂಟ್ಸ್ ಅಂತೂ. 5 ವರ್ಷಕ್ಕೊಂದ್ಸರಿ ಈ ಥರ ಏನಾದರೂ ಫಂಕ್ಷನ್ಸ್ ಇದ್ದರೆ ಅವ್ರ ಮನೆಯಲ್ಲಿ, ಅಂದರೆ ದೊಡ್ಡ ಫಂಕ್ಷನ್ಸ್, ಮದುವೆ ಈ ಥರದ್ದಿದ್ರೆ ಮಾತ್ರ ಪೇಂಟಿಂಗ್ಸ್ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಅದರಿಂದ ಗೋಡೆ ಸ್ವಲ್ಪ ಆದರೂ ಗಲೀಜಾಗಿರುತ್ತೆ ಅಲ್ವಾ. ಇನ್ನು ಚಿಕ್ಕ ಮಕ್ಕಳಿರೋ ಮನೆಗಳಲ್ಲಂತೂ ತುಂಬಾ ಹಾಳು ಮಾಡಿಬಿಟ್ಟಿರ್ತಾರೆ. ಅದು ಇದು ಬರೆಯೋದು ಪೆನ್ಸಿಲಿಂದ, ಈ ಕ್ರಯಾನ್ಸ್ ಇದ್ದರೆ ಅದರಿಂದ ಬರೆದು ಬಿಡೋದು, ಕಲರ್ ಪೆನ್ಸಿಲಿಂದ ಎಲ್ಲ ಗೀಚೋದು, ಈ ಥರ ಮಾಡಿಬಿಟ್ಟಿರ್ತಾರೆ. ಅದರಿಂದ ಕೂಡ ಗಲೀಜಾಗಿರುತ್ತೆ. ಅದರಿಂದ ನಾನು ನಮ್ಮ ಮನೇಲೂ ಕೂಡ ಅಷ್ಟೇ ಸ್ವಲ್ಪ ಎಲ್ಲ ಬ್ಲಾಕ್ ಆಗಿತ್ತು ಗೋಡೆ ಎಲ್ಲ. ಅದರಿಂದ ನೀಟಾಗಿ ಮೊದಲು ಸರ್ಫ್ ನೀರಲ್ಲಿ ಎಲ್ಲ ನೀಟಾಗಿ ಗೋಡೆ ಎಲ್ಲ, ರೂಮು, ಹಾಲು, ಈ ಥರ ಕಿಚನ್ನು ಪ್ರತಿಯೊಂದೂ ಕೂಡ ಮೊದಲು ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇನ್ನು ನಿನ್ನೆ ಮಂಗಳವಾರ ಮತ್ತು ಸೋಮವಾರ ಅಲ್ವಾ ಮೊನ್ನೆ, ಅದರಿಂದ ಏನೂ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಪೂಜೆ ಮಾಡೋದು, ಇನ್ನು ನಿನ್ನೆ ಮಂಗಳವಾರ ಅಲ್ವಾ ಏನೂ ಕ್ಲೀನಿಂಗ್ ಮಾಡಬಾರ್ದು. ಅದರಿಂದ ಇವತ್ತು ಬೆಳಗ್ಗೆಯಿಂದನೇ ಬಟ್ಟೆ ಎಲ್ಲ, ಅಂದರೆ ಸೋಫಾ ಕವರ್ಸು, ದಿವಾಣ ಕವರ್ಸು, ಪಿಲ್ಲೋ ಕವರ್ಸು, ಕರ್ಟನ್ಸು, ಬೆಡ್ಶೀಟ್ಸು ಹೊತ್ಕೊಳ್ಳೋದು, ಕೆಳಗಡೆ ಹಾಕೊಳ್ಳೋದು ಎಲ್ಲ ಪ್ರತಿಯೊಂದು ಕೂಡ ಒಗೆಯೋಕ್ಕೆ ನೆನೆಸಿಟ್ಬಿಟ್ಟಿದ್ದೀನಿ. ಈ ರೀತಿ ಬೆಳಗ್ಗೆನೇ ನೆನೆಸ್ಬಿಟ್ರೆ ಒಗೆಯೋಕ್ಕೂ ಈಸಿ ಆಗುತ್ತೆ ಅಂತ. ಇನ್ನು ನಾನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮಾಡಿ ತಿಂಡಿ ತಿಂದುಬಿಟ್ಟು ಇನ್ನು ದಿಶಿತಾನ ಸ್ಕೂಲ್ಗೆ ರೆಡಿ ಮಾಡಿ ಅವಳನ್ನ ಸ್ಕೂಲ್ಗೆ ಕಳಿಸಿ ಇದೆಲ್ಲ ಮಾಡೋ ಅಷ್ಟಕ್ಕೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಇನ್ನು ಕೈಯಲ್ಲೇ ವಾಶ್ ಮಾಡೋದು ಅಲ್ವಾ, ಸೊ ನನಗೆ ಒಗೆಯೋಕ್ಕೂ ಕೂಡ ಈಸಿ ಆಗುತ್ತೆ. ಅದರಿಂದ ನೋಡಿ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ತಿಂಡಿಗೆ ಅಂತ ಶಾವಿಗೆ ಉಪ್ಪಿಟ್ಟು ಮಾಡ್ತಿದ್ದೆ. ಇನ್ನು ದಿಶಿತಾಗೂ ಹಾಫ್ ಡೇ ಇಡೋದ್ರಿಂದ, ಅಂದರೆ ಎಕ್ಸಾಮ್ಸ್ ನಡೀತಿದೆ ಅವ್ರಿಗೆ, ಸೊ ಅದರಿಂದ ಹಾಫ್ ಡೇನೇ ಸ್ಕೂಲ್ ಇರೋದ್ರಿಂದ ಲಂಚ್ ಬಾಕ್ಸ್ ಕೂಡ ಇರಲಿಲ್ಲ. ಅದರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಆಗೋ ಥರ ತಿಂಡಿ ಮಾಡಿಬಿಟ್ಟು ಇವಾಗ ಮನೆಯಲ್ಲೆಲ್ಲ ಕಸ ಗುಡಿಸ್ತಾ ಇದ್ದೀನಿ. ಇನ್ನು ಅದೆಲ್ಲ ತೆಗ್ದಿಟ್ಟಿದ್ದೆ ಅಲ್ವಾ, ಬೆಡ್ಶೀಟ್ ಕವರ್ಸು, ಸೋಫಾ ಕವರ್ಸು, ಅದೆಲ್ಲ ಕೂಡ ತುಂಬ ಧೂಳು ಉದುರಿತ್ತು. ನೋಡಿ ಎಷ್ಟೊಂದು ಕಸ ಎಲ್ಲ ಇದೆ ಅಂತ, ಅದೆಲ್ಲ ಗುಡಿಸ್ತಾ ಇದ್ದೀನಿ. ನಾನೇನು ಜೋರಾಗಿ ಬಟ್ಟೆ ಎಲ್ಲ ಒಂದೇ ಸರಿ ಹಾಕ್ಕೊಂಬಿಟ್ಟಿದ್ದೀನಿ, ಬಟ್ ಅದೆಲ್ಲ ವಾಶ್ ಮಾಡೋ ಅಷ್ಟಿಗೆ ನನ್ನ ಕತೆ ಮುಗೀತು. ಇವತ್ತು ಬೆಳಗ್ಗೆಯಿಂದನೇ ಒಂದೇ ಸಮ ಕೆಲಸ ಇದೆ. ಇನ್ನು ಇದನ್ನೆಲ್ಲ ಒಬ್ಬಳೇ ವಾಶ್ ಮಾಡಿ ಅದನ್ನು ನೀರಲ್ಲಿ ಜಾಲಿಸ್ಬಿಟ್ಟು, ಅಂದರೆ ಬೆಡ್ಶೀಟ್ಸು ಇದು ದೊಡ್ಡದಲ್ವ, ಸೊ 2-3 ಸರಿ ಆದರೂ ಇದನ್ನು ನೀರಲ್ಲಿ ಜಾಲಿಸ್ಬೇಕಾಗುತ್ತೆ. ಆ ನೀರೆಲ್ಲ ನೀಟಾಗಿ, ಅಂದರೆ ಗಟ್ಟಿಯಾಗಿ ಹಿಂಡ್ಬಿಟ್ಟು ಮನೆ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಒಣಗಾಕಿ ಬರೋ ಅಷ್ಟಿಗೆ ನನ್ನ ಕತೆ ಮುಗೀತು ಇವತ್ತಂತೂ. ಈ ಚಿಕ್ಕ ಬಟ್ಟೆ ಆದರೆ ಹೆಂಗೋ ಎಷ್ಟಾದರೂ ವಾಶ್ ಮಾಡಿಬಿಡ್ಬೋದು, ಆದರೆ ದೊಡ್ಡದಲ್ಲ, ಅದು ಎತ್ತಕ್ಕೆ ಸಾಕಾಗುತ್ತೆ.
ಮೊದಲೇ ಬೆಡ್ಶೀಟ್ ಎಲ್ಲ ತುಂಬ ಭಾರ ಇರುತ್ತಲ್ವ, ಇನ್ನು ನೀರಲ್ಲಿ ಹಾಕಿದ್ಮೇಲೆ ತುಂಬಾ ಭಾರ ಇನ್ನೂ ಜಾಸ್ತಿ. ಇವತ್ತು 1 ಗಂಟೆ ಆಗೋಯ್ತು ಬಟ್ಟೆ ಎಲ್ಲ ಆಗೋ ಅಷ್ಟಿಗೆ. ಇನ್ನು ಅಷ್ಟೊತ್ತಿಗೆ ನಮ್ಮ ಅತ್ತೆ ಅವರೇ ಅಡುಗೆ ಮಾಡಿದರು. ಚಿಕನ್ ಸಾಂಬಾರು ಮಾಡಿ ಅನ್ನ ಮಾಡಿದರು. ಬಿಸಿ ಬಿಸಿ ಆಯ್ತು ತಿನ್ನೋಕ್ಕೆ, ಊಟಕ್ಕೆ ಆಗ್ತಿಲ್ಲ. ಅದನ್ನೆಲ್ಲ ತಿಂದುಬಿಟ್ಟೆ. ಇನ್ನು ಮಧ್ಯಾಹ್ನ ಮೇಲೆ ಬಂದೆ. ಅಂದರೆ ಇಲ್ಲಿ ಮನೆ ಮೇಲೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಡ್ರಿಲ್ಸ್ಗೆ ಒಂದು ಬೆಡ್ಶೀಟ್ ಆಗಿದ್ದೆ. ಆ ಕಡೆ ನೆರಳು ಬಿಟ್ಟಿತ್ತು, ಅದರಿಂದ ಈ ಕಡೆ ಹಾಕೋಣ ಅಂತ ಎತ್ಕೊಂಡ್ಬಂದೆ. ನೋಡಿ ಗಾಳಿಗೆ ಹೆಂಗಂದ್ರೆ ಹಂಗೆ ಹೋಗ್ಬಿಟ್ಟಿದ್ದೆ ಬಟ್ಟೆಗಳೆಲ್ಲ. ಅದನ್ನೆಲ್ಲ ಮತ್ತೆ ನೀಟಾಗಿ ಆಗಿಬಿಟ್ಟು ಆ ಬೆಡ್ಶೀಟ್ ಎತ್ತಿ ಈ ಕಡೆ ಹಾಕಿ. ಬಿಸಿಲಂತೂ ತುಂಬಾ ಸಖತ್ತಾಗಿದೆ. ಸ್ವಲ್ಪ ಹೊತ್ತು ಹಾಕಿದ್ರೆ ಸಾಕು ಬಟ್ಟೆ ಎಲ್ಲ. ಬೆಡ್ಶೀಟ್ಸು ಕೂಡ ಸ್ವಲ್ಪ ಹೊತ್ತಿಗೆ ಒಣಗೋಗುತ್ತೆ. ಅಷ್ಟೊತ್ತಿಗೆ ದಿಷ್ಟ ಕೂಡ ಸ್ಕೂಲಿಂದ ಬಂದಿದ್ಲು. ಅವಳು ಕೂಡ ಮೇಲೆ ಬಂದಿದ್ದಾಳೆ. ಬಿಸಿಲಿಗೆ ಬರಬೇಡ ಅಂದ್ರೂ ಕೇಳೋದೇ ಇಲ್ಲ. ನೋಡಿ ಇವಾಗ ಬಟ್ಟೆ ಎಲ್ಲ ಎತ್ಕೊಂಬಂದ್ಬಿಟ್ಟು ರಾತ್ರಿ ಅದೇ ಸಾರಿ ಇತ್ತಲ್ವ, ಅದಕ್ಕೆ ಮುದ್ದೆ ಮಾಡಿಬಿಟ್ಟಿದ್ದೆ. ಬಟ್ಟೆ ಎಲ್ಲ ತಗೊಂಬಂದು ಮಡಿಸಿ ಎತ್ತಿಡ್ತಾ ಇದ್ದೀನಿ. ನಾನು ಹೆಂಗಪ್ಪ ಅಂದರೆ ಒಂದೊಂದು ದಿನ ಒಂದೊಂದು ಕೆಲಸ ಮಾಡ್ಕೊತೀನಿ. ಯಾಕಪ್ಪ ಅಂದರೆ ಎಲ್ಲ ಒಂದು ದಿನ ಮಾಡೋಕ್ಕಾಗಲ್ಲ, ನಮಗೂ ಸುಸ್ತಾಗಿಬಿಡುತ್ತೆ. ಅದರಿಂದ ಇನ್ನೇನು ಮನೆಯಲ್ಲೇ ಇರ್ತೀವಲ್ವ, ಅದರಿಂದ ಇನ್ನು ಹಬ್ಬ 3-4 ದಿನ ಇದೆ ಅನ್ನುವಾಗಲೇ ಒಂದೊಂದು ದಿನ ಒಂದೊಂದು ಕೆಲಸ ಮಾಡಿಕೊಂಡ್ರೆ ಆರಾಮಾಗಿ ಈಸಿಯಾಗಿ ಆಗೋಗುತ್ತೆ ಅಲ್ವಾ. ನೀವು ಹೆಂಗೆ ಮಾಡ್ತೀರಾ? ಎಲ್ಲ ಒಂದೇ ದಿನನಾ ಅಥವಾ ನಂತರನೇ ಒಂದೊಂದು ಕೆಲಸ ಒಂದೊಂದು ದಿನ ಮಾಡ್ತೀರಾ? ಕಾಮೆಂಟ್ ಮಾಡಿ. ಇವತ್ತಿಗೆ ಬಟ್ಟೆ ಕೆಲಸ ಮುಗೀತು. ಇಷ್ಟು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.